ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. TRD ಚಾನಲ್ಗೆ ತಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇಂದಿನ ಎಪಿಸೋಡಲ್ಲಿ ನಮ್ಮ ಮನೆಯ ಸಾಂಬಾರು ಪುಡಿಗೆ ಏನೆಲ್ಲ ಸಾಮಗ್ರಿಗಳನ್ನು ಎಷ್ಟೆಷ್ಟು ಹಾಕ್ತೀವಿ ಅಂತ ಮಾತ್ರ ನಾನು ತೋರಿಸಿದ್ದೆ. ಇವತ್ತಿನ ವಿಡಿಯೋನಲ್ಲಿ ನಾನು ಸಾಂಬಾರು ಪುಡಿ ಹೇಗೆ ಹುರಿಯೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ಹೋದ ಸರಿ ತುಂಬ ದೊಡ್ಡ ವಿಡಿಯೋ ಆಗತ್ತೆ ಅಂತ ಹೇಳಿ ನಾನು ಹಾಕಿರಲಿಲ್ಲ. ಬನ್ನಿ ಇವಾಗ ಹುರಿಯೋದು ಹೇಗೆ ಅಂತ ನೋಡೋಣ. ನೋಡಿ, ಇದು 1 kg ಧನಿಯಾ ಇತ್ತು, ನಾನು ತೋರಿಸಿದ್ದೆ ನಿಮಗೆ. ಸೊ ಇವಾಗ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ಹುರಿದಿದ್ದಾಳೆ. ಇವಾಗ ಇದಾಗಿದೆ. ಈ ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗತ್ತೆ ಎಷ್ಟು ಹುರಿಬೇಕು ಅಂತ. ಹಿಂಗೆ ಕಲರ್ ಚೇಂಜ್ ಆಗತ್ತೆ ಧನಿಯದ್ದು. ಓಕೆನಾ? ಇದು ನೋಡಿ ಧನಿಯದ ಕಲರ್ ಹೇಗಿದೆ, ಇದು ನೋಡಿ ಕಲರ್ ಹೇಗಿದೆ. ಇಷ್ಟು ಗೊತ್ತಾಗತ್ತೆ ಹುರಿವಾಗ, ಇಷ್ಟು ಸಾಕು ಅಂತ. ತುಂಬಾನು ಹುರಿಬಾರ್ದು, ತುಂಬಾನು ಹುರಿದ್ರೆ ಸಾಂಬಾರ್ ಪುಡಿ ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಹದವಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಇದು ಆಯ್ತು ಸೆಕೆಂಡ್ ರೌಂಡು. ಈಗ ಮತ್ತೊಂದು ರೌಂಡ್ ಹಾಕ್ಕೊಂಡು ಧನಿಯಾವನ್ನ ಹುರಿತಾ ಇದ್ದಾಳೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲಿ ಹುರಿಬೇಕಾಗತ್ತೆ. ಜಾಸ್ತಿ ಹುರಿನೂ ಇಟ್ಕೊಳ್ಳೋ ಹಾಗಿಲ್ಲ, ಅದು ಹದವಾಗಿ ಹುರಿಬೇಕು. ಆವಾಗ ಸಾಂಬಾರ್ ಪುಡಿ ಬಹಳ ಚೆನ್ನಾಗಾಗತ್ತೆ. ತುಂಬ ಹುರಿದ್ರೂ ಟೇಸ್ಟ್ ಹೋಗ್ಬಿಡತ್ತೆ ಸಾಂಬಾರ್ ಪುಡಿ, ಬೇರೆ ಥರ ಸ್ಮೆಲ್ ಬಂದ್ಬಿಡತ್ತೆ ಅದು, ಅಲ್ವೇನೆ? ನೋಡಿ, ಇವಾಗ ಇದಾಗಿದೆ. ಇವಾಗ ತೆಗಿತಾ ಇದ್ದಾಳೆ. ಸ್ವಲ್ಪ ಲೈಟಾಗಿ ಚಟಪಟ ಅಂತ ಸೌಂಡ್ ಬರುತ್ತೆ ನೋಡಿ, ಆವಾಗಲೇ ತೆಗೆದು ಬಿಡಬೇಕು. ನೋಡಿ, ಹೊಗೆ ಬರ್ತಾ ಇದೆ ಧನಿಯಾದ್ದು. ಲಾಸ್ಟ್ ರೌಂಡ್ ಇದು. ಇವಾಗ ಧನಿಯಾ ಹಾಕ್ಕೊಳ್ತಾ ಇರೋದು. ದೊಡ್ಡ ಬಾಣಲಿ ಇದೆ ಅಂತ ಹೇಳಿ ಎಲ್ಲವನ್ನು ಒಂದೇ ಸಲ ಹಾಕ್ಕೊಂಡು ಹುರಿಯೋಕೆ ಹೋದರೆ ಆವಾಗಲೂ ಸಾಂಬಾರು ಪುಡಿ ಹಾಳಾಗತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕು. ಲೇಟ್ ಆದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ. ಒಂದು ಸ್ವಲ್ಪ ಹಾಕ್ಕೊಂಡು ಹುರಿದು ಅಚ್ಚುಕಟ್ಟಾಗಿ ಸಾಂಬಾರು ಪುಡಿಯನ್ನು ಮಾಡಿಕೊಂಡು ಒಂದು ಡಬ್ಬಿಗೆ ತುಂಬಿಟ್ಕೊಂಡ್ಬಿಡಿ. ನೋಡಿ, ಇವಾಗ ಲಾಸ್ಟ್ ರೌಂಡು ಇದು. ಧನಿಯಾ ಒಂದು 5 ಸರಿ ಏನೋ ಹಾಕ್ಕೊಂಡೆ ಅಲ್ಲೇ. 1 kg ಧನಿಯಾ 5 ಸರಿ ಸ್ವಲ್ಪ ಹಾಕ್ಕೊಂಡು ಹುರಿದು. ಲೈಟಾಗಿ ನಿಮಗೆ ಕೇಳಿಸ್ತಾ ಇರ್ಬೋದು ನೋಡಿ, ಗಮನಿಸಿ. ತುಂಬ ಲೈಟಾಗಿ ಚಟಾಪಟ ಅಂತಿದೆ, ಕೇಳಿಸ್ತಾ ಇಲ್ಲ ಅದು, ನನಗೆ ಇಲ್ಲಿ ಕೇಳಿಸ್ತಾ ಇದೆ ನೋಡಿ ಅಂತ ಇದೆ ಅಲ್ವಾ? ಸೊ ಆ ಹದಕ್ಕೆ ಬಂದಾಗ ತೆಗೆದು ಬಿಡಬೇಕು. ಓಕೆನಾ? ಮುಗೀತು. ಈಗ ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ತೀಯೇನೆ. 1 kg ಧನಿಯಾಗೆ 400 ಗ್ರಾಮ್ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದಾಳೆ. ಅದನ್ನು ಒಂದೇ ಸಲ ಹಾಕ್ಕೊಂಡಿದ್ದಾಳೆ, ಯಾಕಂದರೆ ಸ್ವಲ್ಪನೇ ಇತ್ತಲ್ವಾ, ಹಾಗಾಗಿ ಒಂದೇ ಸಲ ಹಾಕ್ಕೊಂಡು ಹುರಿತಾ ಇದ್ದಾಳೆ. ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಹುರ್ಕೊಳ್ಬೇಕಾಗತ್ತೆ. ಸೀಸ್ಬಾರ್ದು. ಸೀದ್ ಹೋಗ್ಬಿಟ್ರೆ ಸಾಂಬಾರ್ ಪುಡಿ ಟೇಸ್ಟೇ ಹೋಗ್ಬಿಡತ್ತೆ. ಈ ಸಾಂಬಾರ್ ಪುಡಿ ಇದೆಯಲ್ಲ, ಈಗ ನಾವು ಮಾಡ್ತಾ ಇರೋ ಸಾಂಬಾರ್ ಪುಡಿ, ನಿಜವಾಗ್ಲೂ ಹೇಳ್ತೀನಿ, ಯಾವುದೇ ತರಕಾರಿ ಹಾಕಿ ಸಾಂಬಾರು ಮಾಡಿ ತುಂಬ ಚೆನ್ನಾಗಾಗತ್ತೆ. ಮತ್ತು ಯಾವುದೇ ತರಕಾರಿ ಹಾಕಿ ಪಲ್ಯ ಮಾಡಿ ಸೂಪರ್ ಟೇಸ್ಟ್ ಬರುತ್ತೆ. ಬದನೆಕಾಯಿ ಎಣ್ಗಾಯಿಗಂತೂ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಈ ಸಾಂಬಾರು ಪುಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಎಲ್ಲರೂ ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ಥರ ಸಾಂಬಾರು ಪುಡಿ ಮಾಡ್ಕೊಳ್ಳೋಕ್ಕೆ. ಬಟ್ ಇನ್ನೊಂದು ವಿಚಾರ, ಅವ್ರವ್ರ ಮನೆ ಸಾಂಬಾರು ಪುಡಿ ಅವ್ರವರಿಗೆ ಇಷ್ಟ ಆಗೋದು, ಸರಿ ಹೋಗೋದು. ಬಟ್ ಕೆಲವರು ನೋಡೋಣ ನಾವು ಈ ಥರ ಮಾಡಿ ಅನ್ನೋರು ಇರ್ತಾರೆ. ಸೊ ಅಂಥವ್ರು ಖಂಡಿತ ಮಾಡ್ಕೊಳ್ಬೋದು. ಇವಾಗ ಜೀರಿಗೆ ಕೂಡ ಹುರಿದಿದ್ದಾಯ್ತು. ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 kg ಧನಿಯಾಗೆ 400 ಗ್ರಾಮ್ ಜೀರಿಗೆ ಹಾಕ್ಕೊಂಡು ಹುರಿದಿದ್ದಾಯ್ತು. ಇವಾಗ ಇದನ್ನು ತೆಗಿತಾ ಇದ್ದಾಳೆ ನೋಡಿ. ಲೈಟಾಗಿ ಇದು ಕೂಡ ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಇವಾಗ ಇದಕ್ಕೆ ಹಾಕ್ಕೊಂಡಿದ್ದಾಯ್ತು. ಇವಾಗ ಜೀರಿಗೆ ಹುರಿದಿದ್ದಾದ್ಮೇಲೆ ನಾವು ಎಷ್ಟಕ್ಕ 100 ಗ್ರಾಮು ಮೆಂತ್ಯ ಹಾಕ್ಕೊಂಡಿದ್ದು, ಸ್ವಲ್ಪ ಕೆಂಪುಗೆ ಆಗೋ ತನಕ ಹುರಿದಿದ್ದಾಳೆ. ಅದನ್ನ ಇವಾಗ ಇದಕ್ಕೆ ಹಾಕೊಳ್ತಾ ಇದ್ದಾಳೆ. ಇವಾಗ ಉದ್ದಿನ ಕಾಳನ್ನ ಹಾಕೊಂಡಿದ್ದಾಳೆ. ಇವಾಗ 100 ಗ್ರಾಮ್ ಇದೆ ಉದ್ದಿನ ಕಾಳು. ಇವಾಗ ಉದ್ದಿನ ಕಾಳು ಸಹ ಹುರಿದಿದ್ದಾಯ್ತು. ಗಮ್ ಅಂತ ಪರಿಮಳ ಬರ್ತಾ ಇದೆ. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ವಾಸನೆ ಅಂತೂ ಆಹಾ, ಎಂಥ ಪರಿಮಳ ಬರ್ತಾ ಇದೆ ಅಂದರೆ ಗಮ್ 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 ಅಂತ ಇದೆ ಉದ್ದಿನ ಬೇಳೆ, ಉದ್ದಿನ ಕಾಳ್ದು. ಸೊ ಇದು ಹುರಿದಿದ್ದಾಯ್ತು. ತೊಗರಿಬೇಳೆ ಅದು 100 ಗ್ರಾಮ್ ಇದೆ. ತೊಗರಿಬೇಳೆಯನ್ನು ಸಹ ಹಾಕಿ ಹದವಾಗಿ ಹುರಿತಾ ಇದ್ದಾಳೆ ನೋಡಿ. ಕಾಳು ಗೊತ್ತಾಗತ್ತೆ ಅಲ್ಲ, ಉದ್ದಿನ ಕಾಳು ಕಲರ್ ನೋಡಿ ಚೇಂಜ್ ಆಗಿದೆ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಕೆಂಪು ಬಣ್ಣಕ್ಕೆ ತಿರುಗಿದಾಗ ಅದನ್ನು ತೆಗೆಯೋದು. ಇವಾಗ ಇದನ್ನು ಅಷ್ಟೇ ಹದವಾಗಿ ಒಂದು ಮೀಡಿಯಂ ಫ್ಲೇಮನ್ನು ಇಟ್ಕೊಂಡು ಹದವಾಗಿ ಹುರಿತಾ ಇದ್ದಾಳೆ. ಇವಾಗ ತೊಗರಿಬೇಳೆನೂ ಹುರಿದಿದ್ದಾಯ್ತು. ಕಲರ್ ಚೇಂಜ್ ಆಗಿದೆ ನೋಡಿ. ಇಷ್ಟು ಕಲರ್ ಚೇಂಜ್ ಆಗೋವರೆಗೂ ಹದವಾಗಿ ಹುರಿಬೇಕಾಗತ್ತೆ. ಇವಾಗ ಇದನ್ನು ಶಿಫ್ಟ್ ಮಾಡ್ತಾ ಇದ್ದಾಳೆ ಇದಕ್ಕೆ ಬಾಣಲಿಗೆ. ಇವಾಗ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ, ನಾನು ಹಾಕ್ತಾ ಇದ್ದೀನಿ, ಅವಳು ಹುರಿತಾ ಇದ್ದಾಳೆ. 100 ಗ್ರಾಮ್ ಕಡಲೆಬೇಳೆ ಇದೆ ಇದು. ಇದನ್ನು ಅಷ್ಟೇ ಹದವಾಗಿ ಹುರಿಬೇಕು, ಕಲರ್ ಚೇಂಜ್ ಆಗೋವರೆಗೂ ಸೀಸಬಾರ್ದು. ಕಡಲೆಬೇಳೆ ಕೂಡ ಕೆಂಪುಗೆ ಹುರಿದಿದ್ದಾಗಿದೆ. ಇವಾಗ ತೆಗಿತಾ ಇದ್ದಾಳೆ. ಈಗ ಬಾಣಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನು ಸಹ. ಇವಾಗ 100 ಗ್ರಾಮ್ ಹೆಸರುಬೇಳೆ, ಏನು ನಾನು ಬೌಲಲ್ಲಿ ಕಾಳುಗಳನ್ನು ಹಾಕಿದ್ದೀನಿ ಅವೆಲ್ಲವೂ 100 ಗ್ರಾಮ್ ತಗೊಂಡಿದ್ದೀವಿ ನಾವು. ಇವಾಗ ಹೆಸರು ಬೇಳೆನೂ ಹುರಿದಿದ್ದು ಆಯಿತು ನೋಡಿ, ಬಣ್ಣ ಚೇಂಜ್ ಆಗಿದೆ. ಇಲ್ಲಿಗೆ ಹಾಕೋಣ. ಹಾಕು.
ಇವಾಗ ಸಾಸಿವೆ ಕೊಡ್ಲಾ? ಇವಾಗ ಸಾಸಿವೆ ಕೂಡ ಈಗ ಸಾಸಿವೆ ಚಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕಾಗತ್ತೆ. ಇವಾಗ ಸಾಸಿವೆ ಕೂಡ ಚಟಪಟ ಅಂತಿದೆ ನೋಡಿ, ಹೊಗೆ ಬರ್ತಾ ಇದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ತೆಗೆದ್ಬಿಡಕ್ಕ ಸಾಕು. ಇವಾಗ ಇದು ಬಾಂಡ್ಲಿಗೆ ಶಿಫ್ಟ್ ಮಾಡ್ಕೊಂಡ್ವಿ. ಏನಾಗ್ತೀಯಕ್ಕ ಇವಾಗ? ಕಲ್ಲು 5 ಗ್ರಾಮು. ಇದು ತುಂಬಾ ಬೇಗ ಇದಾಗ್ಬಿಡತ್ತೆ, ನೋಡ್ಕೊಂಡು ಹುಷಾರಾಗಿ ಸ್ವಲ್ಪ ಜಾಸ್ತಿ ಹುರಿಬಾರ್ದು ಅಂತ ಹೇಳ್ತಿದ್ದಾಳೆ ಅಕ್ಕ. ಸ್ವಲ್ಪ ಬಿಸಿ ಮಾಡಿ ತೆಗೆದು ಬಿಡ್ಬೇಕಂತೆ ನೋಡಿ. ಆಗ್ಲೇ ಈಗಿನ ಹಾಕಿದ್ವಿ, ಆಗ್ಲೇ ಆಗೋಯ್ತದು, ತೆಗಿತಾ ಇದ್ದಾಳೆ. ಅದು ತುಂಬಾ ಹೊತ್ತು ಹುರಿದ್ರೆ ಹೊತ್ತೋಗ್ಬಿಡತ್ತೆ ಕಲ್ಲು ಹೂವು. ಸಾಕು ಹಾಕತ್ತೆ. ಕಲ್ಲು ಹೂವು ಆಯ್ತು. ನೀನೇ ಹಾಕೋಗ್ತಟ್ಟೆ, ನಾನು ಹಾಕೋ. ಸರಿ ಹೋಗೋಣ, ಚಲೋ ಆ ಕಡೆ ಇಟ್ಕೊ, ಜಜ್ಕೊಡ್ತೀನಿ. ಇವಾಗ ಚಕ್ಕೆ ಹಾಕೊಳ್ತಾ ಇದ್ದಾಳೆ. 20 ಗ್ರಾಮ್ ಚಕ್ಕೆ ಹಾಕೊಳ್ತಿದ್ದಾಳೆ. ಆವಾಗಲೇ ಹೇಳಿದ್ದೀನಿ ನಾನು ಮೆಜರ್ಮೆಂಟ್ ಎಲ್ಲ. ಇದೇ ಥರ ಸಾಂಬಾರ್ ಪುಡಿ ಬೇಕು ಅನ್ನೋರು ಪಕ್ಕ ಅಳತೆನಲ್ಲಿ ತೋರಿಸಿದ್ದೀನಿ ನಾನು. ನಿಮಗೆ ಬೇಕು ಅಂತ ಅನ್ಸಿದ್ರೆ ಖಂಡಿತ ಮಾಡ್ಕೊಳ್ಳಿ ಸಾಂಬಾರ್ ಪುಡಿ. ಬಟ್ ಒಂದಂತೂ ನಿಜ, ಎಲ್ಲ ತರಕಾರಿ ಸಾರುಗಳಿಗೂ ಸೂಟ್ ಆಗುತ್ತೆ, ಎಲ್ಲ ತರಕಾರಿ ಪಲ್ಯಗಳಿಗೂ ಸೂಟ್ ಆಗುತ್ತೆ. ಬದನೆಕಾಯಿ ಪಲ್ಯಕ್ಕಂತೂ ಹೇಳಿ ಮಾಡಿಸಿದ ಹಾಗೆ ಇದೆ ಇದು ಸಾಂಬಾರ್ ಪುಡಿ. ಸ್ವಲ್ಪ ಬಿಸಿ ಆದರೆ ಸಾಕು, ಚಕ್ಕೆ ಭಾಳ ಉರಿಯೋದು ಬೇಡ, ಅದು ಕಲರ್ ಚೇಂಜ್ ಆಗಿಬಿಡುತ್ತೆ. 20 ಗ್ರಾಮ್ ಲವಂಗ ಹಾಕ್ಕೊಂಡಿದ್ದಾಳೆ. ಲವಂಗ ಹುರಿತಾ ಇದ್ದಾಳೆ. ಇವಾಗ ಲವಂಗ ಚಟಪಟ ಅಂತ ಸೌಂಡ್ ಬರ್ತಾ ಇದೆ, ಸೊ ಅವಾಗೇನೆ ತೆಗೆದು ಬಿಡಬೇಕು ಲವಂಗ. ಅದು ಚಟಪಟ ಅಂತ ಸೌಂಡ್ ಬಂದ ತಕ್ಷಣ ತೆಗೆದ್ಬಿಡಿ. ಮರಾಠ ಮೊಗ್ಗು ಹಾಕೊಳ್ತಾ ಇದ್ದಾಳೆ. ಇವಾಗ 20 ಗ್ರಾಮ್ ಇದೆ. ಮರಾಠ ಮೊಗ್ಗಲ್ಲಿ 2 ತರ ಬರುತ್ತೆ, ದೊಡ್ಡದೊಂದು ಚಿಕ್ಕದೊಂದು. ಯಾವ್ದು ಜಾಸ್ತಿ ಹಾಕೋಬೇಕೆ? 2 ಸಮ ಸಮ. ದಪ್ಪದು ಅಂದ್ರೆ ನೋಡಿ, ಈ ತರ ದೊಡ್ಡದು ಇದು ಬರುತ್ತೆ ಮರಾಠ ಮೊಗ್ಗು. ಆಮೇಲೆ ಇನ್ನೊಂದು ಈ ತರ ಸಣ್ಣ ಮರಾಠ ಮೊಗ್ಗು ಬರುತ್ತೆ ನೋಡಿ, ಈ ತರ ಸಣ್ಣ ಮರಾಠ ಮೊಗ್ಗು ಬರುತ್ತೆ. ಸೊ ಎರಡನ್ನು 10 ಗ್ರಾಮ್ ಹಾಕೊಳ್ಳಿ. ಇದು 2 ಸೇರಿ 20 ಗ್ರಾಮ್ ಇದೆ. ಒಳ್ಳೆ ಪರಿಮಳ ಬರ್ತಾ ಇದೆ ಮರಾಠ ಮೊಗ್ಗುದು, ಘಮ ಘಮ ಅಂತಿದೆ, ಒಂಥರ ಫ್ಲೇವರು, ಡಿಫ್ರೆಂಟ್ ಫ್ಲೇವರು. ಹಾ ನಿಜವಾಗ್ಲೂ ಮರಾಠ ಮೊಗ್ಗಿನ ಫ್ಲೇವರು ಸಕ್ಕತ್ತಾಗಿದೆ. ಇವಾಗ ಇದಾಗಿದೆ. ಇವಾಗ ಇದು ಕೂಡ ಪಟ್ಪಟ ಅಂತ ಸೌಂಡ್ ಬರ್ತಾ ಇದೆ, ಪರಿಮಳ ಕೂಡ ಬರ್ತಾ ಇದೆ. ಸೊ ಇವಾಗ ಬಾಂಡ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾಳೆ. ಎಷ್ಟು? ಚಕ್ರ ಮೊಗ್ಗನ್ನ ಹಾಕೊಳ್ತಾ ಇದ್ದಾಳೆ. ಇದು ಕೂಡ 20 ಗ್ರಾಮ್ ಇದೆ ಚಕ್ರ ಮೊಗ್ಗು. ಇದು ಆಯ್ತು, ತುಂಬಾ ಹೊತ್ತೇನು ಹುರಿಲಿಲ್ಲ, ಸ್ವಲ್ಪ ಉಗುರು ಬೆಚ್ಚಗಿಂತ ಸ್ವಲ್ಪ ಜಾಸ್ತಿ ಹುರಿದಿದ್ದಾಳೆ ಅಷ್ಟೇ, ಜಾಸ್ತಿ ಹುರಿಬಾರ್ದಂತ ಇದನ್ನು ಸಹ. ಸೊ ಹಾಗಾಗಿ ತೆಗಿತಾ ಇದ್ದಾಳೆ. ಸಾಕಷ್ಟೇ, ಸ್ಮೆಲ್ ಬಂದ ತಕ್ಷಣ ತೆಗೆದ್ಬಿಡೋದು. ಸಾಕು. ಇವಾಗ ಏಲಕ್ಕಿ ಹಾಕೊಳ್ತಾ ಇದ್ದಾಳೆ. ಏಲಕ್ಕಿ 20 ಗ್ರಾಮ್ ಇದೆ. ಇವಾಗ ಏಲಕ್ಕಿ ಪಟ್ಪಟ್ ಅಂತ ಸೌಂಡ್ ಬರ್ತಾ ಇದೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಎಷ್ಟು ಹುರಿದಿದೀವಿ ಅಂತ ಗೊತ್ತಾಗ್ತಾ ಇದೆ ಏಲಕ್ಕಿ ನೋಡಿದ್ರೆ. ಇವಾಗ ಏಲಕ್ಕಿನೂ ಬಾಂಡ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದಾಳೆ. ಇವಾಗ ನೆಕ್ಸ್ಟ್ ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದಾಳೆ. ಕಾಳು ಮೆಣಸನ್ನು ಸಹ ಹಾಕೊಂಡು ಹುರಿತಾ ಇದ್ದಾಳೆ. ಕೈಯಲ್ಲಿ 1 ಹಿಡಿ ಅಂತ ಹೇಳಿದಾಳೆ. ನಾನು ಆವಾಗಲೇ ಎಲ್ಲ ಮೆಜರ್ಮೆಂಟ್ ಹೇಳಿದ್ದೀನಿ, ಇವಾಗ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ನಿಮ್ಮ ಕೈಯಲ್ಲಿ 1 ಹಿಡಿ ಹಾಕೊಂಡ್ರೆ ಸಾಕಾಗುತ್ತೆ ಕಾಳು ಮೆಣಸು. ಇವಾಗ ಕಾಳು ಮೆಣಸು ಚಟಪಟ ಅಂತ ಸೌಂಡ್ ಬರ್ತಾ ಇದೆ, ಅಲ್ಲಿವರೆಗೂ ಹುರಿದು ತೆಗಿಬೇಕಾಗತ್ತೆ. ಇದನ್ನು ಸಹ ಇವಾಗ ಬಾಂಡ್ಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾಳೆ. ಈಗ ಒಂದು 5 ಗ್ರಾಮಿನಷ್ಟು ಜಾಪತ್ರೆ ಹಾಕೊಂಡು ಫ್ರೈ ಮಾಡ್ತಾಳೆ. ಇದು ತುಂಬ ಹೊತ್ತೇನು ಟೈಮ್ ತಗೊಳ್ಳಲ್ಲ ಹುರಿಲಿಕ್ಕೆ, ತುಂಬ ಬೇಗ ಆಗೋಗ್ಬಿಡತ್ತೆ. ಬೆಚ್ಚಗೆ ಮಾಡಿ ತೆಗೆದ್ರೆ ಸಾಕು. ನೋಡಿ ಆಗಲೇ ಹೊಗೆ ಬರ್ತಾ ಇದೆ, ಹಾಕಿದ ತಕ್ಷಣ ಗುರಾಡ್ಬೇಕಿದು, ಇಲ್ಲಾಂದ್ರೆ ಬಿಟ್ಬಿಟ್ರೆ ಸೀದ್ ಹೋಗ್ಬಿಡತ್ತೆ. ಸೌಂಡ್ ಬರ್ತಾ ಇದೆ ನೋಡಿ. ಜಾಪತ್ರೆ ಹಾಕಿದ್ರೆ ಸಾಂಬಾರು ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಕು, ಇದು ಸಾಕಾ? ಇದು ಇವಾಗ ಗಸಗಸೆನಾ? ಇವಾಗ 2 ಜಾಯಿಕಾಯಿ, 2 ಶುಂಠಿ, ಒಣ ಶುಂಠಿ ಪೀಸು, 2 ಜಾಯಿಕಾಯಿಯನ್ನ 2 ಇಂಚು ಒಣ ಶುಂಠಿ, 3 ಇಂಚು ಒಣ ಶುಂಠಿ ಸಾಕಾ? ಅಷ್ಟು ಹಾಕಿದ್ರೆ ಓಕೆ ಫ್ರೆಂಡ್ಸ್. ಅದೇ 2 ಜಾಯಿಕಾಯಿ ಕುಟ್ಟು ಹಾಕಿರೋದು, ಆಮೇಲೆ 2 ಇಷ್ಟು ದೊಡ್ಡ ತುಂಡು ಒಣ ಶುಂಠಿಯನ್ನ ಕುಟ್ಟಿ ಹಾಕಿದೀವಿ. ಇದು ತುಂಬಾ ಹೊತ್ತೇನು ಉರಿಯೋದು ಬೇಡ, ಜಾಯಿಕಾಯಿ ಪರಿಮಳ ಒಳ್ಳೆ. ಸಾಕಾ? ಗಸಗಸೆ ಹಾಕೋತೀಯ? ಇವಾಗ ಗಸಗಸೆಯನ್ನ ಹಾಕಿ ಬೇಡ ಹಾಕೋ ಅಷ್ಟು, 1 kg ಬೇಕಾ ಅಷ್ಟು ಗಸಗಸೆ ಅಲ್ಲ, ಬೇಕಂದ್ರೆ ತರ್ಸ್ಕೊಂಡ್ರೆ ಆಯ್ತು. ಇವಾಗ ಗಸಗಸೆ ಈಗ ಸೌಂಡ್ ಬರ್ತಾ ಇದೆ, ಚಟಪಟ ಚಟಪಟ ಅಂತ ಹೇಳಿ. ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಇವಾಗ ಆಯ್ತು, ಗಸಗಸೆ ಕಲರ್ ಚೇಂಜ್ ಆಗಿದೆ. ಈ ಹದಕ್ಕೆ ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಬಾಂಡ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಅಕ್ಕಿ ಕಲರ್ ಚೇಂಜ್ ಆಗೋಷ್ಟು ಹುರಿದು. ಇವಾಗ ನೋಡಿ ಅಕ್ಕಿ 1/4 kg ಅಕ್ಕಿಯನ್ನ ಹಾಕಿ ಹುರಿದಿದ್ದಾಯ್ತು, ಕಲರ್ ಚೇಂಜ್ ಆಗಿದೆ, ಅದರದ್ದು ಪರಿಮಳ ಬರ್ತಾ ಇದೆ. ಅವಾಗ ಸಾಕು, ತೆಗೆದ್ಬಿಡೋಣ. ಇವಾಗ ನೋಡಿ
ಆದ್ರೆ ಇದನ್ನ ನಾವು ಇದಕ್ಕೆ ಶಿಫ್ಟ್ ಮಾಡೋದಿಲ್ಲ, ಓಕೆನಾ? ತೆಗಿತಿದೀಯಾ? ಬೇರೆ ಹಾಕ್ತೀಯಾ? ಇದನ್ನ ನಾವು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದೀವಿ ಅಕ್ಕಿ, ಯಾಕಂತಂದ್ರೆ ಅರಿಶಿನ ಪುಡಿ ಹಾಕೋದನ್ನ. ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೆ ಅಕ್ಕಿನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದೀವಿ, ಯಾಕಂದ್ರೆ ಇದಕ್ಕೆ ಹಾಕೋದಿಲ್ಲ. ಎಲ್ಲ ಸಾಮಗ್ರಿಗಳನ್ನು ಹುರಿದು ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದೀವಿ. ಇವಾಗ ಅಕ್ಕಿ ಮಾತ್ರ ಬೇರೆ ಪಾತ್ರೆಗೆ ಹಾಕೊಂಡಿದೀವಿ. ಯಾಕೆ ಅಂತಂದ್ರೆ ಅದನ್ನ ಇದಕ್ಕೆ ಹಾಕೋದಿಲ್ಲ ನಾವು. ಇದನ್ನ ಮಿಷನ್ಗೆ ಹಾಕ್ಸಿದ ನಂತರ ಲಾಸ್ಟ್ ಅಲ್ಲಿ ಈ ಅಕ್ಕಿಯನ್ನ ಹಾಕಿ ದಪ್ಪ ದಪ್ಪ ಬಿಡ್ಲಿಕ್ಕೆ ಹೇಳ್ತೀವಿ ಆ ಮಿಷನ್ ಅವರಿಗೆ. ಅದನ್ನ ದಪ್ಪ ದಪ್ಪ ಬಿಡ್ತಾರೆ, ನೈಸ್ ಮಾಡೋದಿಲ್ಲ. ಅದು ದಪ್ಪ ದಪ್ಪ ಬಿಟ್ಟಾಗ ಇದು ಕಲ್ಲಿಗೆಲ್ಲ ಅಂಟ್ಕೊಂಡಿರುತ್ತಲ್ಲ, ಅವಾಗ ಈ ಸಾಂಬಾರ್ ಪುಡಿ ಇನ್ನೊಂದಷ್ಟು ಒಂದು 100-200 ಗ್ರಾಮಿನಷ್ಟು ಸಾಂಬಾರ್ ಪುಡಿ ಕಲ್ಲಿಗೆ ಅಂಟ್ಕೊಂಡಿರೋದು ಈಚೆ ಬರುತ್ತೆ. ಅಕ್ಕಿ ಹಾಕ್ಲಿಲ್ಲ ಅಂದ್ರೆ 200 ಗ್ರಾಮ್ ಸಾಂಬಾರ್ ಪುಡಿ ನಮಗೆ ವೇಸ್ಟ್ ಆಗುತ್ತೆ ಅಲ್ವೇನೆ? ಅದಕ್ಕೋಸ್ಕರ ಅಕ್ಕಿ ಬೇರೆ ಇಟ್ಕೊಳ್ತೀವಿ. ಇವಾಗ ಆವಾಗಲೇ ನಾನು ಒಂದು 50 ಗ್ರಾಮ್ ತೋರಿಸಿದ್ದೆ, ಆಮೇಲೆ 100 ಗ್ರಾಮ್ 50 ಕಣೆ 55 100 ಗ್ರಾಮ್ 50 ಗ್ರಾಮು ಅರಿಶಿನ ಪುಡಿಯನ್ನ ತೋರಿಸಿದ್ದೆ ನಾನು. ಸಾಕಾಗತ್ತೆ ಅಂತ, ಯಾಕೋ ಸಾಕಾಗಲ್ಲ ಇನ್ನೊಂದು ಸ್ವಲ್ಪ ಹಾಕಬೇಕು ಅಂತ ಹೇಳಿದ್ಲು. ಹಂಗಾಗಿ ಇನ್ನೊಂದು 50 ಗ್ರಾಮ್ ಎಕ್ಸ್ಟ್ರಾ ಹಾಕೊಂಡೆ. ಒಟ್ಟು 100 ಗ್ರಾಮ್ ಅರಿಶಿನ ಪುಡಿಯನ್ನ ಹಾಕಿದ್ದೀನಿ. ಇಲ್ಲಿ ಅರಿಶಿನ ಕೊಂಬಾದ್ರೂ 100 ಗ್ರಾಮೇ ತಗೋಬೇಕಾ? ಇವಾಗ ಹುರಿದಿದ್ದು ಅರಿಶಿನ ಇತ್ತಲ್ಲ, ಅದನ್ನ ಇವಾಗ ಬೇಸನಿಗೆ ಶಿಫ್ಟ್ ಮಾಡ್ಕೊಂಡಿದೀವಿ. ಇವಾಗ ಕರ್ಬೇವಿನ ಸೊಪ್ಪನ್ನ ನಾನು ನೀರಲ್ಲಿ ತೊಳೆದು ಬಿಸಿಲಿಗೆ ಒಂದು 10 ನಿಮಿಷ ನೀರೆಲ್ಲ ಹಿಂಗೋಗ್ಲಿ ಅಂತ ಇಟ್ಟಿದ್ದೆ. ಆಮೇಲೆ ತೊಗೊಂಡು ಬಂದು ಬಟ್ಟೆನಲ್ಲಿ ಚೆನ್ನಾಗಿ ಒರೆಸಿ ಅದನ್ನು ಮತ್ತೆ ಬಾಣಲಿಗೆ ಹಾಕಿ ಎಣ್ಣೆ ಇಲ್ಲದೆ ಹಾಗೆ ಡ್ರೈ ಆಗಿ ಉರಿತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನು ನಾನು ಕಡ್ಡಿ ಸಮೇತ ಹಾಕಿದ್ದೀನಿ. ದಪ್ಪ ದಪ್ಪ ಕಡ್ಡಿ ಇದೆಯಲ್ಲ ಅದನ್ನು ಸಹ ಹಾಕಿದ್ದೀನಿ, ಕಡ್ಡಿ ತೆಗಿಲಿಲ್ಲ ನಾನು. ದಪ್ಪ ಕಡ್ಡಿ ಹಾಕೊಳ್ಳಿ ನಿಮ್ಮ ಮನೇಲಿ ನೀವು ಸಾಂಬಾರ್ ಪುಡಿ ಮಾಡುವಾಗ, ಚೆನ್ನಾಗಿರತ್ತೆ ನೋಡಿ. ಇವಾಗ ಕರ್ಬೇವಿನ ಸೊಪ್ಪು ಆವಾಗಲೇ ಬಿಸಿ ಹಂಚಲ್ಲೇ ಬಿಟ್ಟಿದ್ವಿ. ಇವಾಗ ಚಂದ ಗರಿ 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 ಆಗಿದೆ ನೋಡಿ, ಗೊತ್ತಾಗ್ತಾ ಇದೆ ಅಲ್ಲ ಸೌಂಡು? ಹಿಂಗಾಗಬೇಕು, ಹಿಂಗೆ, ಓಕೆನಾ? ಈ ಥರ ಆದಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಆಗೋಯ್ತು, ಸಾಂಬಾರು ಪುಡಿ ಹುರಿದಿದ್ದು ಕೆಲಸ ಮುಗೀತು. ಸಾಂಬಾರು ಪುಡಿ ಹುರಿಯೋದು ಒಂದು ದೊಡ್ಡ ಕೆಲಸ. ಇವತ್ತು ಸಾಂಬಾರು ಪುಡಿ ಹುರಿದಿದ್ದಾಗಿದೆ. ಇನ್ನು 1.5 ವರ್ಷಕ್ಕೆ ಸಾಂಬಾರು ಪುಡಿದು ಚಿಂತೆ ಇಲ್ಲ, ಇದು ಕೆಡೋದಿಲ್ಲ. ಧನಿಯಾ 1 kg ತೊಗೊಂಡಿದ್ದು, ಎಲ್ಲ ಸೇರಿ ಹಾಕಿದ ಮಸಾಲೆ ಎಲ್ಲ ಸೇರಿ, ಬೇರೆ ಸಾಮಗ್ರಿಗಳನ್ನೆಲ್ಲ ಹಾಕಿದ್ವಲ್ಲ ಅದೆಲ್ಲ ಸೇರಿ ಒಂದು ಅಂದಾಜು 2 kg ಆಗಿರತ್ತೆ ಇವಾಗಿದ್ದು, ಅಲ್ವೇನೆ? ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಲ್ಲವನ್ನು ಡಬ್ಬಕ್ಕೆ ಹಾಕ್ತಾ ಇದ್ದಾಳೆ ಅಕ್ಕ. ಆಯಿತು ನೋಡಿ, ಇಷ್ಟು ಆಗಿದೆ, ಡಬ್ಬದಲ್ಲಿ 3/4 ಭಾಗ ಬಂದಿದೆ. ಇವಾಗ ಇದನ್ನು ಮಿಲ್ಗೆ ತಗೊಂಡು ಹೋಗಬೇಕು. ಮಿಲ್ಲಿಗೆ ತೊಗೊಂಡು ಹೋಗಿ ಬಂದ ಮೇಲೆ ಸಾಂಬಾರು ಪುಡಿ ಯಾವ ಕಲರ್ ಬಂದಿದೆ, ಹೇಗೆ ಬಂದಿದೆ ಅಂತ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ? ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನನ್ನ TRD ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್. ಫ್ರೆಂಡ್ಸ್ ನೋಡಿ, ಲಾಸ್ಟಲ್ಲಿ ಧನಿಯಾ ಡಬ್ಬಿಗೆ ಹಾಕಿದ್ದೀವಿ. ಆದಮೇಲೆ ಅಕ್ಕಿ ಹುರಿದಿದ್ದು ತೋರಿಸಿದ್ನಲ್ಲ, ಅಕ್ಕಿನ ನಾವು ಮಿಲ್ಲಿಗೆ ಲಾಸ್ಟಲ್ಲಿ ಹಾಕಿಸ್ಕೊಂಡು ಬರ್ತೀವಿ ಅಕ್ಕಿ. ಯಾಕಂದರೆ ಅದು ಸಾಂಬಾರು ಪುಡಿ ಕಲ್ಲಿಗೆ ಹಿಡ್ಕೋಬಾರ್ದು ಅಂತ ಹೇಳಿ ದಪ್ಪ ದಪ್ಪ ಹಾಕಿಸ್ಕೊಂಡು ತೊಗೊಂಡು ಬಂದು ಸಾಣಿಸ್ತೀವಿ. ಸಾಣಿಸಿದಾಗ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್.